ಸಭೆಗೆ ತಾವು ಮಾತನಾಡಿದಿರಿ. ತಮಗೆ ಧನ್ಯವಾದಗಳು ಸರ್. ಚಪ್ಪಾಳೆ ಮೂಲಕ ಜನ್ನಿ ಸರ್ನ ಅಭಿನಂದಿಸೋಣ. ಮತ್ತೊಂದು ಜೋರಾದ ಚಪ್ಪಾಳೆ. ವಯಸ್ಸಲ್ಲ, ಆ ವಯಸ್ಸನ್ನು ಮರೆತು ಸಾಧನೆ ಮಾಡಲೇಬೇಕು ಅನ್ನೋ ಒಂದು ಹಠದಿಂದ ವೀಣಾ ಅಶೋಕ್ ರವರು ಈ ಒಂದು ಸಾಧನೆಯನ್ನು ಮಾಡಿ ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಒಂದು ರೀತಿಯ ಮೈಸೂರು ಮಹಾರಾಜರು ಅಂದು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟದಿದ್ದರೆ ಮೈಸೂರು ಮಂಡ್ಯ ಭಾಗದ ಬರಪೀಡಿತ ಜನರ ಬದುಕು ಹಸನಾಗದು ಎಲ್ಲಿ ಬಂತು? ಸಾರ್ವಜನಿಕ ಬದುಕಿಗಾಗಿ ತಮ್ಮ ಜೀವನವನ್ನ ಮೀಸಲಿಟ್ಟಂತಹ ಈ ನಾಡಿನ ದೊರೆ ಕೃಷ್ಣರಾಜ ಒಡೆಯರ್, ಮೈಸೂರು ಪ್ರಾಂತ್ಯದ ಮಹಾರಾಜರುಗಳು, ಅವರ ಹೆಸರಿನಲ್ಲೇ ಈ ಒಂದು ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತ ಹೆಸರು ಸಹ ಇತ್ತು. ಆದರೆ ಏಕೀಕರಣವಾದ ಮೇಲೆ ಕರ್ನಾಟಕದ ಉತ್ತರ ಭಾಗದ ಜನರು ಯಾವುದೋ ಒಂದು ಮೂಲೆಯ ಒಂದೋ ಭಾಗದ ಮೈಸೂರು ಅನ್ನೋ ಹೆಸರು ಈ ರಾಜ್ಯಕ್ಕೆ ಬೇಡ ಅನ್ನೋ ಒಂದು ಅಸಮಾಧಾನ ಶುರುವಾದ ಹಿನ್ನೆಲೆಯಲ್ಲಿ 1973 ಮಾನ್ಯ ಡಿ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಂತಹ ಕಾಲದಲ್ಲಿ ಈ ರಾಜ್ಯ ಕರ್ನಾಟಕ ರಾಜ್ಯವಾಗಿ ಉಗಮವಾಯಿತು. ಆದರೇನು ಕಡಿಮೆ ಇಲ್ಲ, ಮೈಸೂರು ಮಂಡ್ಯ ಭಾಗದ ಪ್ರತಿ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಮೈಸೂರು ಮಹಾರಾಜರ ಭಾವಚಿತ್ರಗಳನ್ನು ಇಟ್ಟುಕೊಂಡು ಪೂಜಿಸಬೇಕಾದಂತಹ ದಿನಗಳು ಇವತ್ತು ಸಹ ಇದೆ. ಏನಕ್ಕೆ ಮೈಸೂರು ಮಹಾರಾಜರನ್ನು ಅಷ್ಟೊಂದು ಸ್ಮರಿಸಬೇಕು ಅಂದರೆ, ಸಾರ್ವಜನಿಕ ಬದುಕಿಗಾಗಿ ತಮ್ಮ ಬದುಕನ್ನು ಮುಡಿಪಿಟ್ಟ ಕಾರಣಕ್ಕಾಗಿ. ನೋವಿನಲ್ಲಿ ಬದುಕುತ್ತಿರುವವರಿಗೆ ನಮ್ಮ ಒಂದು ಸಣ್ಣ ನಗು, ನಮ್ಮ ಒಂದು ಸಹಾಯಕ ಮಾತು, ನಾನು ನಿನ್ನೊಂದಿಗೆ ಇದ್ದೇನೆ ಎಂಬ ಭರವಸೆ ಎಂದು ಕಾಳಜಿಯ ಹಸ್ತ ಅವರ ಬದುಕಿಗೆ ಆಸರೆಯಾಗಿ ನಿಲ್ಲುತ್ತೆ. ತಮಗೆಲ್ಲ ಗೊತ್ತಿದೆ, ಬೇಕಾದಷ್ಟು ಹಿಂದಿನ ದಿನಗಳಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರ್ತದೆ ರಸ್ತೆಗಳಲ್ಲಿ, ಹೈವೇಗಳಲ್ಲಿ. ತಾವೆಲ್ಲ ನೋಡ್ತಾ ಇರ್ತೀರ, ನಾವು ಮಾಡ್ತೀವಿ. ಹಾಗೆ ಆಕ್ಸಿಡೆಂಟ್ ಆಗಿದ್ರೆ ಏನೋ ಆಗಿದೆ ನಮ್ಗೆ ಯಾಕೆ ಅಂತ ಹೇಳಿ ನಾವು ಪಕ್ಕದಲ್ಲಿ ಪಾಸ್ ಆಗುವಂತ ಸಂದರ್ಭಗಳನ್ನ ನೋಡಿದ್ರಿ. ಅದಕ್ಕಿಂತಲೂ ಅಮಾನವೀಯ ಘಟನೆಗಳು ಅಂದರೆ ಫೋಟೋಗಳು, ಅಪಘಾತ ಸಂಭವಿಸಿದಂತ ಫೋಟೋಗಳು, ವಿಡಿಯೋ ತುಣುಕುಗಳು. ಈ ವಿಡಿಯೋಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರುವಂತಹ ಸ್ಥಿತಿಗೆ ಬರ್ತಾ ಇದ್ದೀವಿ ಹೊರತು, ಅವರಿಗೆ ಆ ಕ್ಷಣದಲ್ಲಿ ಅವರಿಗೆ ಏನು ಪ್ರಥಮ ಚಿಕಿತ್ಸೆ ಬೇಕೋ, ಆ ಕ್ಷಣದಲ್ಲಿ ಅವರಿಗೆ ಏನು ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ, ಒಂದು ಮಾನವೀಯ ಗುಣಗಳು ಸಹ ನಮ್ಮಲ್ಲಿ ಮರೆಯಾಗ್ತಾ ಇದೆ. ಮಾನವೀಯತೆ ಮಾನವನ ಅಲಂಕಾರವಲ್ಲ. ಮಾನವೀಯತೆ ಇಲ್ಲದ ಮಾನವರ ಬದುಕು ಶೂನ್ಯ. ಸ್ನೇಹ, ಕರುಣೆ, ಸಹಾಯ ಮಾನವೀಯತೆಗಳ ಬೇರುಗಳು. ಒಂದು ಸಹಾಯ ಒಂದು ಜೀವದ ಬದುಕನ್ನೇ ಗಟ್ಟಿ ಮಾಡಿಕೊಳ್ಳುವಲ್ಲಿ ಸಹಾಯ ಮಾಡುತ್ತೆ. ಮಾನವೀಯತೆ ಮೌನದಲ್ಲಿ ಮಾತನಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಭಾರತದ ದರ್ಶನ ಆಯಿತು. ನಾನು ಇಲ್ಲಿಗೆ ಬಂದ ಭಾರತೀಯ ಸಂಸ್ಕೃತಿಯ ದರ್ಶನ ಆಯಿತು. ಆ ಥರದ ಸಂಘಟನೆಗಳು ಬಹಳ ಜರೂರಿ ಮತ್ತು ಅತ್ಯಗತ್ಯ ಇವತ್ತು ಭಾರತ ದೇಶಕ್ಕೆ. ನೀವೆಲ್ಲ ಪ್ರಜ್ಞಾವಂತರು, ಹಿರಿಯರು, ಸಾಮಾಜಿಕವಾದಂಥ ಇಂಥ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರೋರು. ಗುಣಗಳು ಎಷ್ಟಿವೆ, ಅವಗುಣಗಳು ಎಷ್ಟಿವೆ, ನಿಷ್ಠೆ ಎಷ್ಟಿದೆ, ಅನಿಷ್ಠೆಗಳು ಎಷ್ಟಿವೆ, ಅಮೃತ ಎಷ್ಟಿದೆ, ವಿಷ ಎಷ್ಟಿದೆ, ಇದೆಲ್ಲ ಗೊತ್ತಿದೆ ನಿಮಗೆ. ನಾನೇನು ಬೇರೆ ಹೇಳಬೇಕಾಗಿಲ್ಲ. ಆದರೆ ಇಷ್ಟು ಸುವ್ಯವಸ್ಥಿತವಾಗಿ ಭಾರತ ದರ್ಶನ ಅಂತ ನಾನು
ಕರೆದಿದ್ದೇನೆ. ಯಾಕಂದ್ರೆ ಏನು ಮಾತಾಡಬೇಕು ಅಂತ ನಾನು ಅನ್ಕೊಂಡು ಬಂದಿಲ್ಲ ಆಕ್ಚುಲಿ. ಹಂಗೆ ಹೋಗೋದು ಇಲ್ಲ. ಅಲ್ಲಿ ಹೋದ್ಮೇಲೆ ಅದರ ವಾತಾವರಣ, ಮನುಷ್ಯರ ಸ್ಪಂದನ, ಸ್ಪರ್ಶ, ಮಾತುಕತೆ ಇದನ್ನೆಲ್ಲ ನೋಡಿದೆ. ಬಹಳ ವೈವಿಧ್ಯಮಯವಾದಂಥ ಈ ಕಾರ್ಯಕ್ರಮವನ್ನು ನಾನು ನೋಡಿ ನಾನೇ ಪುಣ್ಯವಂತನಾಗಿದ್ದೆ.